ಜೈ ಜವಾನ್ ಜೈ ಕಿಸಾನ್ ನಮ್ಮ ದೇಶದ ಮೂಲ ಮಂತ್ರ. ಆದ್ರೆ ದೇಶಕ್ಕೆ ಅನ್ನ ಹಾಕುವ ರೈತರ ಗೋಳು ಇವತ್ತು ಕೇಳುವವರೇ ಇಲ್ಲದಂತಾಗಿದೆ. ಮಳೆಯ ವ್ಯತ್ಯಾಸದಿಂದ ಒಂದು ಕಡೆ ಬೆಳೆ ಕುಂಠಿತವಾದ್ರೆ ಇನ್ನೊಂದೆಡೆ ಸುಮಾರು 18 ಹಳ್ಳಿಗಳು ಮತ್ತು ಸುಮಾರು 1 ಲಕ್ಷಕ್ಕೂ ಅಧಿಕ ಜನರ ಜೀವನಾಡಿಯಾಗಿರುವ ಕೋಟಬಾಗಿ ಏತ ನೀರಾವರಿ ಯೋಜನೆಯು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತನ್ನ ಜೀವ ಕಳೆದುಕೊಂಡಿದೆ. ಇಲ್ಲಿ ಹದಗೆಟ್ಟ ಪಂಪ್ ಸೆಟ್ಗಳನ್ನ ರಿಪೇರಿ ಮಾಡುವವರೇ ಇಲ್ಲ. ಒಟ್ಟು 9 ಪಂಪ್ ಸೆಟ್ಗಳಲ್ಲಿ ಕೇವಲ 4 ಪಂಪ್ ಸೆಟ್ಗಳು ಮಾತ್ರ ಚಾಲ್ತಿಯಲ್ಲಿವೆ. ಇದನ್ನ ಪ್ರಶ್ನಿಸಿ ರೈತರು ತಮ್ಮ ಮನೆ ಮಠ ಬಿಟ್ಟು ಹೆಂಡರು ಮಕ್ಕಳು ತಮ್ಮ ಜಮೀನಿನ ಎಲ್ಲ ಕೆಲಸಗಳನ್ನ ಮತ್ತು ತಮ್ಮ ಎಲ್ಲ ಪ್ರಾಪಂಚಿಕ ಅಡಚಣೆಗಳನ್ನ ಬದಿಗಿಟ್ಟು ಸುಮಾರು 16 ದಿನಗಳಿಂದ ಧರಣಿ ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ಬೆಲೆನೇ ಇಲ್ವಾ? 16 ದಿನ ಕಳೆದ್ರೂ ಶಾಸಕರೇ ಎಲ್ಲಿದ್ದೀರಿ? ಜಿಲ್ಲಾಧಿಕಾರಿಗಳೇ ರೈತರ ಕೂಗು ಕೇಳ್ತಿಲ್ವೇ? ಇಲ್ಲಿಯವರೆಗೂ ಪೊಲೀಸ್ ಇಲಾಖೆಯನ್ನ ಹೊರತುಪಡಿಸಿ ಜವಾಬ್ದಾರಿಯುತ ಯಾವುದೇ ಅಧಿಕಾರಿಗಳು ಬಾರದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳಿಗೆ ನಿಮಗೆ ನಾಚಿಕೆ ಆಗ್ಬೇಕು. ನಿಮ್ಮ ಕರ್ತವ್ಯವನ್ನ ಮರ್ತಿರ್ವಿರಲ್ಲ. ಅಲ್ಲಿ ನಿಮ್ಮ ಜಮೀನುಗಳಿದ್ದಿದ್ರೆ ಹೀಗೆ ಮಾಡ್ತಿದ್ರಾ? ಅನ್ನದಾತನ ಶಾಪ ನಿಮ್ಮನ್ನ ಸುಮ್ಮನೆ ಬಿಡ್ತಾ? ದಯವಿಟ್ಟು ಇನ್ನಾದ್ರೂ ಎಚ್ಚೆತ್ತು ರೈತರ ಸಮಸ್ಯೆಯನ್ನ ಬಗೆಹರಿಸಿ.